ಗಾಂಧಿ-ಇರ್ವಿನ್ ಒಪ್ಪಂದ. ಗಾಂಧೀಜಿಯವರನ್ನು ಸೆರೆಮನೆಯಿಂದ ಬಿಡುಗಡೆ ಮಾಡಿದ ಮೇಲೆ ಅವರು ಮತ್ತೆ ವೈಸರಾಯ್ ಇರ್ವಿನ್ ನಡುವೆ ಮಾತುಕತೆ ನಡೆದು ಒಪ್ಪಂದ ಏರ್ಪಟ್ಟಿತು. ಈ ಒಪ್ಪಂದದ ನಂತರ ಉಪ್ಪಿನ ತೆರಿಗೆ ಹಾಗೂ ಕಾಂಗ್ರೆಸ್ ಮೇಲಣ ಪ್ರತಿಬಂಧಕಗಳು ರದ್ದಾದವು. ಆದರೆ ರಾಜಕೀಯ ಪ್ರಶ್ನೆ ಮಾತ್ರ ಇತ್ಯರ್ಥವಾಗದೆ ಉಳಿಯಿತು. ಮುಂದೆ ನಡೆದ ದುಂಡು ಮೇಜಿನ ಷರತ್ತುಗಳಾಗಲಿ, 1935ರಲ್ಲಿ ಜಾರಿಗೆ ಬಂದ ಹೊಸ ಸಂವಿಧಾನವಾಗಲಿ ಗಾಂಧಿಯ ಮನಸ್ಸಿಗೆ ಶಾಂತಿಯುಂಟು ಮಾಡಲಿಲ್ಲ. ಆದರೆ ಈ ಹೊಸ ಸಂವಿಧಾನದ ಪ್ರಕಾರ ಕಾಂಗ್ರೆಸ್ ಪ್ರತಿನಿಧಿಗಳು ಕೆಲವು ಪ್ರಾಂತಗಳಲ್ಲಿ ಸರ್ಕಾರವನ್ನು ಸ್ಥಾಪಿಸಿ ದೇಶ ಸೇವಾ ದೃಷ್ಟಿಯಿಂದ ನೋಡಿದರು. ಆದರೆ ಪ್ರಜಾಪ್ರತಿನಿಧಿಗಳಾದ ಇವರ ಒಪ್ಪಿಗೆ ಪಡೆಯದೆ 1936ರ ಸೆಪ್ಟೆಂಬರ್ ತಿಂಗಳಲ್ಲಿ ಆರಂಭವಾದ ದ್ವಿತೀಯ ಮಹಾಯುದ್ಧದಲ್ಲಿ ಭಾರತವು ಪಾಲ್ಗೊಳ್ಳುವಂತೆ ಬ್ರಿಟಿಷರು